ಮಾಡ್ತೀನಿ. ಅವಳಿಗೆ ಪ್ರೈವಸಿ ಬೇಕಾಗಿರೋ ನಿಮ್ ಜೊತೆ ಮಾತಾಡಕ್ಕೆ. ಇದೆ ನಿಮ್ಮ ಮನೇನಾ? ಅದೇ ನಮ್ಗೆ ಇಬ್ರಿಗೆ ಬಿಟ್ಬಿಡಿ. ನೀವು ಯಾಕೆ ಇಂಟರ್ಫಿಯರ್ ಮಾಡ್ತೀರಾ? ನಿಮಗೆ ಆಗಲ್ಲ ಅದು ತಡ್ಕೊಳ್ಳೋಕೆ. ಯಾಕೆ ಗೊತ್ತಾಗಲ್ಲ ನಿಮಗೆ? ಇಲ್ಲಿ ಬೇಕು ನಿಜ ಹೇಳಿ ತಕ್ಷಣ ನಗು ಬಂದ್ಬಿಡುತ್ತೆ. ಯಾಕಂದ್ರೆ ಮನಸ್ಸಲ್ಲಿ ಅದೇ ನಡೀತಿರತ್ತೆ ಅಲ್ವಾ? ಬಿಗ್ ಬಾಸ್. ಹಾಯ್ ನಮಸ್ಕಾರ. ಈಗ ಬಂದಿರುವ ಪ್ರೋಮೋದಲ್ಲಿ ಈ ವಾರದ ಕಳಪೆ ಮತ್ತು ಉತ್ತಮ ಚಟುವಟಿಕೆ ನಡೀತಾ ಇದೆ. ಈ ಚಟುವಟಿಕೆ ಸಮಯದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಜಗಳ ಶುರುವಾಗಿದೆ. ಬನ್ನಿ ಯಾವ ಕಾರಣಕ್ಕೆ ಜಗಳ ಆಗ್ತಾ ಇದೆ ಏನು ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಳಪೆ ಮತ್ತು ಉತ್ತಮ ಚಟುವಟಿಕೆ ನಡೀತಾ ಇದೆ ಅಂತ ಹೇಳ್ಬೋದು. ರಾಶಿಕಾ ಅವರು ಕಳಪೆ ರಕ್ಷಿತಾ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಕಳಪೆಗೆ ರಾಶಿಕಾ ಅವರು ಕೊಟ್ಟಿರುವ ಕಾರಣ, ನಿನ್ನೆ ಎಪಿಸೋಡ್ನಲ್ಲಿ ಗಾರ್ಡನ್ ಏರಿಯಾದಲ್ಲಿ ಸೋಫಾ ಮುಂದೆ ಕೆಲವು ಬೀನ್ ಬ್ಯಾಗ್ಗಳು ಇಟ್ಟಿರ್ತಾರೆ. ರಕ್ಷಿತಾ ಅವರು ಬೀನ್ ಬ್ಯಾಗ್ ತಗೊಂಡು ಹೋಗಿ ಬೇರೆ ಕಡೆ ಇಡ್ತಾರೆ. ಯಾಕಂದ್ರೆ ಗಿಲ್ಲಿ ಜೊತೆ ಮಾತಾಡೋಕೆ ಪ್ರೈವಸಿ ಬೇಕು ಅಂತ. ಈ ಕಾರಣಕ್ಕೆ ಅಲ್ಲಿರುವ ಬಂದು ಯಾರು ಕೂತ್ಕೋಬಾರ್ದು ಅಂತ ಬೇರೆ ಕಡೆ ಇಟ್ಟಿರ್ತಾರೆ. ಈ ಕಾರಣ ಇಟ್ಕೊಂಡು ರಾಶಿಕಾ ಅವರು ರಕ್ಷಿತಾಗೆ ಕಳಪೆ ಕೊಡ್ತಾ ಇದ್ದಾರೆ. ಈ ವಿಷಯಕ್ಕೆ ರಕ್ಷಿತಾ ಮತ್ತು ರಾಶಿಕಾ ನಡುವೆ ವಾದ ವಿವಾದ ನಡೀತಾ ಇದೆ ಅಂತ ಹೇಳ್ಬೋದು. ಈ ವಿಷಯಕ್ಕೆ ರಕ್ಷಿತಾ ಮತ್ತು ರಾಶಿಕಾ ನಡುವೆ ವಾದ ವಿವಾದ ನಡೀತಾ ಇದೆ ಅಂತ ಹೇಳ್ಬೋದು. ರಕ್ಷಿತಾಗೆ ಪ್ರೈವಸಿ ಬೇಕು ಗಿಲ್ಲಿ ಜೊತೆ ಮಾತಾಡೋಕೆ. ಗಿಲ್ಲಿ ಯಾರಿಗಾದ್ರೂ ಏನಾದ್ರೂ ಮಾತಾಡ್ಬೇಕಂದ್ರೆ ನೀನು ಸುಮ್ಮನೆ ಇರು ಅಂತ ಕೂಡಲೇ ಅವನು ಸುಮ್ಮನೆ ಇರಬೇಕಾ, ನೀನು ಯಾರು ಅವನಿಗೆ ಹೇಳೋಕೆ ಅನ್ನೋ ರೀತಿ ರಾಶಿಕಾ ಅವರು ಹೇಳ್ತಾ ಇದ್ದಾರೆ. ಈ ಮಾತಿಗೆ ರಕ್ಷಿತಾ ಅವರು ಹೇಳ್ತಾ ಇದ್ದಾರೆ, ನಾನು ವ್ಯಕ್ತಿತ್ವ ನೋಡಿ ಅವರ ನಡವಳಿಕೆ ನೋಡಿ ಅವರ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ, ಹಾಗೆ ಪ್ರೈವಸಿ ಬೇಕು ಏನಿವಾಗ ಅಂತ ಹೇಳ್ತಾ ಇದ್ದಾರೆ. ಆಗ ರಾಶಿಕಾ ಏನಿದು ನಿಮ್ಮ ಮನೆನಾ ಅಂತ ರಾಶಿಕಾ ಕೇಳ್ತಾ ಇದ್ದಾರೆ. ಈ ರೀತಿ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಸಮಯಕ್ಕೆ ಧ್ರುವಂತ್ ಅವರು ರಕ್ಷಿತಾ ಅವರು ಯಾವ ರೀತಿ ಮಾಡ್ತಿದ್ದಾರೆ ಆ ಥರ ಇಮಿಟೇಟ್ ಮಾಡ್ತಾ ಇದ್ದಾರೆ ಧ್ರುವಂತ್ ಅವರು. ಮತ್ತು ರಾಶಿಕಾ ಕಳಪೆ ಕೊಟ್ಟು ಕಾರಣ ಹೇಳ್ತಿದ್ರೆ ರಕ್ಷಿತಾ ಅವರು ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಗ ರಾಶಿಕಾ ನೀನು ಏನಾದರೂ ಹೇಳ್ರಿ, ನಗೋದು ಬಿಟ್ಟರೆ ಏನೂ ಇಲ್ಲ, ನೀನು ಏನು ಮಾಡ್ತಾ ಇದೀಯಾ ಕಾಣ್ತಾ ಇದೆ, ನಿನಗೆ ಗಿಲ್ಲಿ ಬೇಕು ಹಾಗಾಗಿ ನೀನು ಹೀಗೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಈ ಮಾತಿಗೆ ರಕ್ಷಿತಾ ಅವರು ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಾರ ನಡೆದ ಎಲ್ಲ ಎಪಿಸೋಡನ್ನು ನೋಡಿರ್ತೀರ. ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಸಿಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.